ಯಾತ್ರೆಗೆ ನಮ್ಮ ಭಾರತೀಯ ಸೈನ್ಯ, ಭಾರತೀಯ ಸರ್ಕಾರಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಹಾಗೂ ಬೆಳಗಾವಿನ ಎಲ್ಲ ಗೆಳೆಯರು ಸೇರಿಕೊಂಡು ಒಂದು ಬೆಂಬಲವನ್ನು ಸೂಚಿಸಬೇಕು. ಇವತ್ತು ಏನು ನಮ್ಮ ಲ್ಯಾನ್ಸ್ ನಾಯಕ್ ನಿಧನರಾದರು, ಆ ಕಣ್ಣೀರಲ್ಲಿ ನಾವೆಲ್ಲ ಇದ್ದೇವೆ. ಈ ದೇಶದಲ್ಲಿ ಏನು ನಡೀತಾ ಇದೆ ಅದನ್ನು ಎಲ್ಲರೂ ಕೂಡ ಪ್ರತಿಭಟಿಸಬೇಕು. ದೊಡ್ಡದಾಗಿ ಸೈನಿಕರಿಗೆ ಬೆಂಬಲ ಕೊಡಬೇಕು. ನಾವು ಈ ಮೂಲಕ ಒಂದು ಮೆಸೇಜ್ ಹೋಗಬೇಕು. ಭಾರತ ದೇಶ ಯಾವತ್ತೂ ಒಂದೇ. ಇಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿ ಎಲ್ಲರೂ ಕೂಡ ನಾವೇನು ಸಾಧನೆಗಳು ಮಾಡಬೇಕು ಅಂತ ದೇಶ ಪ್ರಯತ್ನ ಮಾಡ್ತಾ ಇದೆ. ಈ ಸಾಧನೆಯ ಪ್ರಯತ್ನ ಎಲ್ಲ ಜನತೆಯ ಒಂದು ಆಶೋದಾಯಕ ಪ್ರಯತ್ನ ಆಗಿದೆ. ಇದಕ್ಕೆ ಯಾವುದೇ ಶಕ್ತಿಗಳ ವಿರುದ್ಧ ಬಂದಾಗ ಈ ದೇಶದಲ್ಲಿ ಹೋರಾಟ ಆಗಬೇಕಾಗಿದೆ. ಇದನ್ನು ಘನತೆವೆತ್ತ ಭಾರತ ಸರ್ಕಾರ, ನಮ್ಮ ಭಾರತ ದೇಶದ ಸೈನ್ಯ ಮಾಡ್ತಾ ಇದೆ. ಈ ಸೈನ್ಯದ ಹೋರಾಟದಲ್ಲಿ ದೊಡ್ಡ ಪ್ರಮಾಣದ ನೋವು, ಸಾವು ಎಲ್ಲವೂ ಸಂಭವಿಸ್ತಾ ಇದೆ. ಅವ್ರಿಗೆ ನಾವು ಶಕ್ತಿ ಕೊಡಬೇಕು. ಈ ದೇಶ ನಿಮ್ಮ ಜೊತೆ ಇದೆ. ನಾವೆಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಈ ಒಂದು ಯಾತ್ರೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಮೂಲಕ ಕೊಡುವ ಪ್ರಯತ್ನ ಮಾಡಿದ್ದೇವೆ. ಈ ಇದರಲ್ಲಿ ಪೊಲೀಸ್ ಇಲಾಖೆ, ಮಾಧ್ಯಮ ಮಿತ್ರರು, ಬೆಳಗಾವಿನ ಜನತೆ ನಮಗೆ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅವರ ಬೆಂಬಲಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾರತ್ ಮಾತಾ ಕಿ ಜೈ ಅಂತಕ್ಕಂಥ ಘೋಷಣೆ. ನಮಸ್ಕಾರ. ಜೈ. ನಾನು ಪ್ರೊಫೆಸರ್ CM ತ್ಯಾಗರಾಜ್, ಕುಲಪತಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ. ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ದೇಶದ ಯಾತ್ರೆಯಲ್ಲಿ ನಾವೆಲ್ಲ ಸೇರೋಣ, ದೊಡ್ಡದಾದ ಕೊಡುಗೆಯನ್ನು ಕೊಡೋಣ. ನಮ್ಮ ಸೈನಿಕರು ಯಾವತ್ತೂ ನೋವು ಪಡೋದು ಬೇಡ, ಅವ್ರ ಜೊತೆ ನಾವು ಇದೀವಿ ಅಂತಕ್ಕಂಥ ಸಂದೇಶವನ್ನು ಪ್ರತಿಯೊಬ್ಬ ಭಾರತೀಯ ಕೊಡ್ತಕ್ಕಂಥ ಸಮಯ ಇದು. 140 ಕೋಟಿ ಭಾರತೀಯರು ಕೂಡ ಈ ಸಂದೇಶದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಹ್ಲಾದ. ನಾವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ವಿದ್ಯಾಲಯದ ವಿದ್ಯಾರ್ಥಿಗಳು. ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಾಗ ನೋಡಿರ್ಬೋದು. ಏನಂತಂದ್ರೆ ಮೊನ್ನೆ ಒಂದು ವಿಡಿಯೋ ಫುಲ್ ವೈರಲ್ ಆಗತ್ತೈತಿ. ಏನಂತಂದ್ರೆ ಸೈನಿಕರಿಗೆ ಸುದ್ದಿ ಅಂತ ಬಂದಿರ್ತೈತಿ. ಅವ್ರು ಇನ್ನೂ ಮನೆಗೆ ಮುಟ್ಟಿರಂಗಿಲ್ಲ, ಅವ್ರ ಸುದ್ದಿ ಕ್ಯಾನ್ಸಲ್ ಆಗ್ತೈತಿ, ಹೋಗ್ತಾರೆ. ಅವ್ರದ್ದೊಂದು ಮೆಸೇಜ್ ತಗೋಬೇಕಂದ್ರೆ ಏನು ವಿಷಯ ಅಂತಂದ್ರೆ ಅವ್ರೊಂದು ಮೆಸೇಜ್ ಹೇಳ್ತಾರೆ. ಏನಂತಂದ್ರೆ ನಾವು ಇಲ್ಲಿ ಎದೀವಾಗ ನಮ್ಮ ಸುದ್ದಿ ಕ್ಯಾನ್ಸಲ್ ಆಗಿತ್ತು, ಇನ್ನೂ ಮನೆ ಮುಟ್ಟಿಲ್ಲ, ನಮ್ಮ ಹೆಂಡ್ರ ಮಕ್ಕಳದಾರ, ನಮ್ಮ ಫ್ಯಾಮಿಲಿ ಐತಿ, ಅಂತಂಬರದಾರ, ಆದ್ರೆ ನಾವು ವಾಪಸ್ ಹೊಂಟಿವಿ. ಇವತ್ತು ಹೋಗ್ತೀವಿ, ಯುದ್ಧದಾಗ ಯುದ್ಧ ಮಾಡ್ತೀವಿ, ವಾಪಸ್ ಬರ್ತೀವೋ ಇಲ್ಲೋ ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಗ್ಯಾರಂಟಿ ಕೊಡ್ತೀವಿ, ಏನಂತಂದ್ರೆ ನಮ್ಮ ದೇಶಕ್ಕೆ, ನಮ್ಮ ದೇಶದ ಪ್ರಜೆಗಳಿಗೆ ಏನೂ ಆಗಲ್ಲ ಅಂತಕ್ಕಂಥ ಗ್ಯಾರಂಟಿ ಕೊಡ್ತಾರೆ. ಸೊ ಇಂಥ ವಿಷಯಕ್ಕೆ ನಮ್ಮ ದೇಶದ ಸೈನಿಕರ ಮೇಲೆ ಭಾಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಷಯ. ಜೊತೆಗೆ ಏನು ಹೇಳ್ಬೇಕಂದ್ರೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮುಖಾಂತರ ಇವತ್ತೆಲ್ಲ ನಮ್ಮ ವಿದ್ಯಾರ್ಥಿ ಪರವಾಗಿ ನಮ್ಮೆಲ್ಲ ಒಂದು ವಿಶ್ವವಿದ್ಯಾಲಯದ ಮುಖಾಂತರ ಬೆಳಗಾವಿ ಜಾಥಾ ಮಾಡಿವಿ. ಏನಂದ್ರೆ ಎಲ್ಲರಿಗೂ ಜನಜಾಗೃತಿ ಮೂಡಿಸಬೇಕು. ಜೊತೆಗೆ 14ನೇ ತಾರೀಕು ಒಳಗೆ ವಿಶ್ವವಿದ್ಯಾಲಯದೊಳಗೆ ನಾವು ರಕ್ತದಾನ ಮಾಡಿವಿ. ರಕ್ತದಾನ ಶಿಬಿರ ಏನೋ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸೈನಿಕರಿಗೋಸ್ಕರ ನಾವು ರಕ್ತದಾನ ಮಾಡಕತ್ತೀವಿ. ಸೊ ನಾವು ರಕ್ತದಾನ ಮಾಡಿ ಆ ಭಗವಂತನೊಳಗೆ ಬೆಡ್ಕೊಂಡ ನಮ್ಮ ದೇಶ ಗೆಲ್ಲಿ, ನಮ್ಮ ದೇಶ ಬೆಳೀಲಿ, ನಮ್ಮ ರಕ್ತ ಕುದಿಯಾಕತ್ತೈತಿ. ಏನಂತಂದ್ರೆ ನಮ್ಮ ದೇಶ ಗೆಲುವು ಸಾರ್ಲಿ ಅಂತಕ್ಕಂಥ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಪ್ರಹ್ಲಾದ್ ಬೇಣೂರು.